ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಫಿಸಿಕ್ಸ್ ಫಸ್ಟ್ ಇಯರ್ದಲ್ಲಿ ಓದುತ್ತಿರುವಂಥ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಕ್ವಶನ್ಸ್, ಎಕ್ಸ್ಪ್ಲೇನ್ ದ ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಗಿವ್ ಎಕ್ಸಾಂಪಲ್. ಸೊ ಇದು ಎಲೆಕ್ಟ್ರಿಕ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಒಂದು ನಿಮ್ಗೊಂದು ಟಾಪಿಕ್ ಇದೆಯಲ್ಲ, ಸೊ 8ನೇ ಟಾಪಿಕ್, ಅದರಿಂದ ಒಂದು ಚಾಯ್ಸ್ ಮಾಡ್ಕೊಂಡ್ರೆ ಇಂಪಾರ್ಟೆಂಟ್ ಕ್ವಶನ್ ಇದು. ಸೊ ಇದು ಕೂಡ ನಿಮ್ಮ ಕ್ವಶನ್ ಪೇಪರಲ್ಲಿ ಇದೆ, ಇದು ರಿಪೀಟ್ ಆಗಿರುವಂಥ ಕ್ವಶನ್ ಕೂಡ ಹೌದು. ತುಂಬ ಇಂಪಾರ್ಟೆಂಟ್ ಇರುವಂಥ ಕ್ವಶನ್. ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಏನು ಮತ್ತು ಅದಕ್ಕೆ ಸಂಬಂಧಿಸಿದಂಥ ಎಕ್ಸಾಂಪಲ್ಗಳನ್ನು ಕೊಡಿ ಅಂತ 5 ಮಾರ್ಕ್ಸಿಗೆ ಕೂಡ ಕೇಳಿದ್ದಾರೆ ಮತ್ತು 3 ಮಾರ್ಕ್ಸಿಗೆ ಕೂಡ ಇದನ್ನು ಕೇಳಿದ್ದಾರೆ. ಸೊ ಜಾಸ್ತಿ ಕೇಳಿರುವಂಥದ್ದು 3 ಮಾರ್ಕ್ಸಿಗೆ, 5 ಮಾರ್ಕ್ಸಿಗೆ ಮತ್ತು ಅಡಿಷನಲ್ ಕ್ವಶನನ್ನು ಇದರಲ್ಲಿ ಸೇರಿಸಿದ್ದಾರೆ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಬೇರೆ ವಿವಿಧ ನೋಟ್ಸ್ಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಏನು? ಪೊಟೆನ್ಷಿಯಲ್ ಎನರ್ಜಿ ಇಟ್ ಈಸ್ ಅ ಸ್ಟೋರ್ಡ್ ಎನರ್ಜಿ ಕೂಡ ಅಂತ ಕರಿತೀವಿ. ಸೊ ಇಟ್ ಈಸ್ ದ ಸ್ಟೋರ್ ಎನರ್ಜಿ ಇನ್ ಆ್ಯನ್ ಆಬ್ಜೆಕ್ಟ್ ಡ್ಯೂ ಟು ಇಟ್ಸ್ ಪೊಸಿಷನ್. ತನ್ನ ಪೊಸಿಷನಲ್ಲಿ ಇರಬೇಕಾದ್ರೆ ಒಂದು ಎನರ್ಜಿಯನ್ನು ಹೊಂದಿರುವಂಥದ್ದು. ಉದಾಹರಣೆಗೆ ಕಲ್ಲು, ಮೇಲಿಟ್ಟಿರುವಂಥ ಕಲ್ಲು, ಅದು ತನ್ನ ಪೊಸಿಷನ್ ಒಳಗಡೆ ಎನರ್ಜಿಯನ್ನು ಹೊಂದಿದೆ. ಅದು ಬಿಟ್ಟುಬಿಟ್ರೆ ಸೊ ಫೋರ್ಸಾಗಿ ಬಂದು ತಾಡಿ ಏನಾದ್ರು ಒಂದು ಧಕ್ಕೆಯನ್ನು ಉಂಟು ಮಾಡುತ್ತೆ. ಅದೇ ರೀತಿಯಾಗಿ ಅದಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಅಂತ ಕೂಡ ಕರಿತೀವಿ ನೀವು. ಉದಾಹರಣೆಗೆ ವಾಟರ್ ಡ್ಯಾಮ್ ಓಪನ್ ಮಾಡಿದಾಗ ರಭಸವಾಗಿ ನೀರು ಬರುತ್ತೆ. ದಟ್ ಈಸ್ ಆಲ್ಸೋ ಪೊಟೆನ್ಷಿಯಲ್ ಎನರ್ಜಿ. ನಿಂತಿರುವಂಥ ಕಾರು, ಓಕೆ, ಅದು ಕೂಡ ಒಂದು ಪೊಟೆನ್ಷಿಯಲ್ ಎನರ್ಜಿಯನ್ನು ಹೊಂದಿರುತ್ತೆ. ಸೊ ಅದೇ ರೀತಿಯಾಗಿ ಇಲ್ಲಿ ಇಟ್ ಈಸ್ ಅ ಪೊಸಿಷನ್ ಮತ್ತು ಪ್ರಾಪರ್ಟೀಸ್ ಮತ್ತು ಫೋರ್ಸ್ ಆ್ಯಕ್ಟಿಂಗ್ ಆನ್ ಇಟ್. ಓಕೆ, ಪೊಟೆನ್ಷಿಯಲ್ ಎನರ್ಜಿ ಅಂತಂದರೆ ಇಲ್ಲಿ ಒಂದು ಪೊಸಿಷನ್ನು ಮತ್ತು ಅದರ ಪ್ರಾಪರ್ಟಿ ಮತ್ತು ಅದು ಅಪ್ಲೈ ಆಗುವಂಥ ಫೋರ್ಸ್, ಇವು ಮೂರೂ ಕೊಡ್ಕೊಂಡಾಗ ಒಂದು ಪೊಟೆನ್ಷಿಯಲ್ ಎನರ್ಜಿಗೆ ಕಾರಣ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ಸ್ ಆಫ್ ಪೊಟೆನ್ಷಿಯಲ್ ಎನರ್ಜಿ. ಒಂದು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಕೂಡ ಅಂತ ಕರಿತೀವಿ. ಸೊ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿಲಿ ಉದಾಹರಣೆ ಕೊಡೋದಾದರೆ ಬಾಲ್ ಆಟ್ ದ ಟಾಪ್ ಆಫ್ ದ ಹಿಲ್. ಸೊ ಒಂದು ಟಾಪ್ ಆಫ್ ದ ಹಿಲ್ ಮೇಲೆ ಒಂದು ಬಾಲ್ ಇಟ್ಟಾಗ ಪೊಟೆನ್ಷಿಯಲ್ ಎನರ್ಜಿ ಅದರಲ್ಲಿ ಇರುತ್ತೆ. ಬಿಕಾಸ್ ಆಫ್ ಅದರಲ್ಲಿ ತುಂಬ ಹೈಟಲ್ಲಿದ್ದಾಗ ಒಂದು ಬಾಲನ್ನು ಮೇಲ್ಗಡೆಯಿಂದ ಬಿಟ್ಟರೆ ರಭಸವಾಗಿ ಬರುತ್ತೆ. ಓಕೆ, ಅದು ರೋಲ್ ಮಾಡ್ಕೊಂಡು ಡೌನ್ ಕೆಳಗಡೆ ಬಂದರೆ ಅದು ಅದರಲ್ಲಿ ಏನಾಗುತ್ತಪ್ಪ ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಕೆನೆಟಿಕ್ ಎನರ್ಜಿ. ಅಂದರೆ ಅದರ ಏನಾಯಿತು, ಮೋಷನ್ ಎನರ್ಜಿ ಮತ್ತು ಎನರ್ಜಿ ಆಫ್ ದಿ ಮೋಷನ್ ಅಂದರೆ ಮೂಮೆಂಟಮ್ ಆಗಬೇಕಾದ್ರೆ ಅದು ಪೊಟೆನ್ಷಿಯಲ್ ಕೆನೆಟಿಕ್ ಎನರ್ಜಿಗೆ ಕನ್ವರ್ಟ್ ಆಗುತ್ತೆ. ಮೊದಲದು ನಿಂತಾಗ ಪೊಟೆನ್ಷಿಯಲ್ ಎನರ್ಜಿಯನ್ನು ಹೊಂದಿರುತ್ತೆ. ಸೊ ಅದು ಮೂಮೆಂಟಮ್ ಆಗಬೇಕಾದ್ರೆ ಕೆನೆಟಿಕ್ ಎನರ್ಜಿಯನ್ನು ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಎರಡನೇದು ಇಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ದ ಸ್ಟ್ರೆಚ್ಡ್ ರಬ್ಬರ್ ಬ್ಯಾಂಡ್. ನೀವು ಹಿಗ್ಗಿಸಿರುವಂಥ ಒಂದು ರಬ್ಬರ್ ಬ್ಯಾಂಡ್ ಇದೆಯಲ್ಲ, ಡ್ಯೂ ಟು ದ ಟೆನ್ಷನ್ದಲ್ಲಿರುವಂಥ ಒಂದು ಹಿಗ್ಗಿಸಿರುವಂಥ ರಬ್ಬರ್ ಇದೆಯಲ್ಲ, ಅದು ಇಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿಗೆ ಉದಾಹರಣೆಯಾಗಿದೆ. ಸೊ ನೆಕ್ಸ್ಟ್ ಮೂರನೇದು ಅಂದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ. ಇದರಲ್ಲಿ ಏನಾಗುತ್ತೆ ಅಂತಂದರೆ ಚಾರ್ಜ್ ಪಾರ್ಟಿಕಲ್ ಇನ್ ಎಲೆಕ್ಟ್ರಿಕಲ್ ಫೀಲ್ಡ್ ಹ್ಯಾಸ್ ಅ ಪೊಟೆನ್ಷಿಯಲ್ ಎನರ್ಜಿ. ಸೊ ನೋಡಿ, ಬಟನ್ ಸ್ವಿಚ್ ಆನ್ ಮಾಡೋಕ್ಕಿಂತ ಮೊದಲು ದ ಚಾರ್ಜ್ ಪಾರ್ಟಿಕಲ್ಸ್ಗಳು ರೆಡಿ ಪೊಸಿಷನ್ದಲ್ಲಿರ್ತವೆ. ಯಾವಾಗ ಸ್ವಿಚ್ ಆನ್ ಮಾಡ್ತೀವಿ, ಸೊ ಅಥವಾ ಅದು ಪೊಟೆನ್ಷಿಯಲ್ ಎನರ್ಜಿ ತನ್ನ ಪೊಸಿಷನ್ದಲ್ಲೇ ರೆಡಿಯಾಗಿರುತ್ತೆ. ಆ್ಯಸ್ ಮೂವ್ ಥ್ರೂ ದ ಫೀಲ್ಡ್ ಪೊಟೆನ್ಷಿಯಲ್ ಎನರ್ಜಿ ಕನ್ವರ್ಟೆಡ್ ಇಂಟು ಕೆನೆಟಿಕ್ ಎನರ್ಜಿ. ಸೊ ಯಾವಾಗ ನಾವು ಸ್ವಿಚ್ ಆನ್ ಮಾಡ್ತೀವಿ, ಸೊ ಅವಾಗ ಎಲೆಕ್ಟ್ರಾನ್ಗಳು ಮೂಮೆಂಟಮ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ದಟ್ ಈಸ್ ಪೊಟೆನ್ಷಿಯಲ್ ಎನರ್ಜಿ ಇದ್ದಿದ್ದು ಕೆನೆಟಿಕ್ ಎನರ್ಜಿಗೆ ಕನ್ವರ್ಟ್ ಆಗುತ್ತೆ. ಅದು ಕೂಡ ಒಂದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ. ಅಂದರೆ ಒಂದು ಎಲೆಕ್ಟ್ರಿಕಲ್ ಒಳಗಡೆಯೂ ಕೂಡ ಒಂದು ಎಲೆಕ್ಟ್ರಾನ್ಗಳು ಕೂಡ ಸೊ ರೆಡಿ ಇನ್ ಪೊಸಿಷನ್ದಲ್ಲಿರ್ತವೆ ಅನ್ನಂಗೆ. ಕೆಮಿಕಲ್ ಪೊಟೆನ್ಷಿಯಲ್. ಸೊ ಕೆಮಿಕಲ್ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೇನು? ಸೊ ಬ್ಯಾಟ್ರಿ ಹ್ಯಾಸ್ ಅ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಇನ್ ಕೆಮಿಕಲ್ಸ್. ಸೊ ನೋಡಿರಿ, ಇವಾಗ ಬ್ಯಾಟ್ರಿ ಒಂದು ಕಡೆ ಇಟ್ಟಿದ್ದೀವಿ. ಸೊ ಅದನ್ನು ಹೋಗಿ ನಾವು ಬ್ಯಾಟ್ರಿ ತೊಗೊಂಡು ಹೋಗಿ ಅದನ್ನು ಒಂದು ಇನ್ಸ್ಟ್ರೂಮೆಂಟಲ್ಲಿ ಹಾಕಿದಾಗ ಅದು ಇನ್ಸ್ಟ್ರೂಮೆಂಟ್ ಆನ್ ಆಗಿಬಿಡುತ್ತೆ. ಅದಕ್ಕಿಂತ ಮೊದಲು ಕೆಮಿಕಲ್ ಇದೆಯಲ್ಲ, ಇದು ಕೂಡ ಏನಪ್ಪ ಅಂದ್ರೆ ಸ್ಟೋರ್ ಎನರ್ಜಿ. ದ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಇನ್ ಇಟ್ಸ್ ಕೆಮಿಕಲ್ ಒಳಗಡೆ ಒಂದು ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಗಿರುತ್ತೆ. ಯಾವಾಗ ಅದನ್ನು ತೊಗೊಂಡು ನಾವು ಸರ್ಕ್ಯೂಟದಲ್ಲಿ ಅಥವಾ ಇನ್ಸ್ಟ್ರೂಮೆಂಟದಲ್ಲಿ ಹಾಕ್ತೀವಿ, ಆವಾಗ ಅದರಲ್ಲಿರುವಂತಹ ಸ್ಟೋರ್ಡ್ ಎನರ್ಜಿ ಕೆಮಿಕಲ್ಗಳು ಏನಾಗ್ತಾವೆ, ಕನ್ವರ್ಟ್ ಆಗ್ತಾವೆ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ. ನೆಕ್ಸ್ಟ್ ನ್ಯೂಕ್ಲಿಯರ್ ಪೊಟೆನ್ಷಿಯಲ್ ಎನರ್ಜಿ. ಅಟೋಮಿಕ್ ನ್ಯೂಕ್ಲಿಯೈ ಹ್ಯಾವ್ ಅ ಪೊಟೆನ್ಷಿಯಲ್ ಎನರ್ಜಿ. ಅಟೋಮಿಕ್ ನ್ಯೂಕ್ಲಿಯೈ ಅನ್ನೋದು ಕೂಡ ಒಂದು ಪೊಟೆನ್ಷಿಯಲ್ ಎನರ್ಜಿ. ಸೊ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸನ್ನು ಹೊಂದಿರುತ್ತೆ. ಹೆಲ್ಡ್ ಟುಗೆದರ್, ಒಂದಕ್ಕೊಂದು ಒತ್ತೊತ್ತಾಗಿರ್ತವೆ. ಸೊ ಇದು ನ್ಯೂಕ್ಲಿಯರ್ ರಿಯಾಕ್ಷನ್ ಆಗಬೇಕಾದ್ರೆ ಇವು ಒಂದೇನಾಗ್ತಾವಪ್ಪ ಅಂದ್ರೆ ಮೊದಲಿಗೆ ಒಂದೊಂದು ಒತ್ತೊತ್ತಾಗಿರ್ತವೆ. ಯಾವಾಗ ನ್ಯೂಕ್ಲಿಯರ್ ರಿಯಾಕ್ಷನ್ ಆಗುತ್ತೆ ಆವಾಗ ಎಲ್ಲ ಫ್ರೀಯಾಗಿ ಮೂಮೆಂಟಮ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಅಂದರೆ ಸೊ ಓವರಾಲ್ ಆಗಿ ಈ ಒಂದು ಟಾಪಿಕಲ್ಲಿ ಹೇಳೋದಾದರೆ ಏನಂತಂದರೆ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಏನು? ಸೊ ಅವು ತಮ್ಮ ಪೊಸಿಷನ್ ಒಳಗಡೆ ತಮ್ಮಲ್ಲೇ ಒಂದು ಎನರ್ಜಿನ ಹೊಂದಿರ್ತವೆ. ಅವುಗಳಿಗೆ ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಅವು ಯಾವಾಗ ನಾವು ಅಪ್ಲೈಡ್ ಮಾಡ್ತೀವಿ ಆವಾಗ ಅವು ಏನಾಗ್ತಾವಪ್ಪ ಅಂತಂದರೆ ಕೆನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತವೆ. ಜೊತೆಗೆ ತಮ್ಮ ಮುಖಾಂತರ ಒಂದು ಎನರ್ಜಿಯನ್ನು ಕೂಡ ಹೊತ್ಕೊಂಡು ತೊಗೊಂಬರ್ತವೆ.